ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಕ್ಲಾಸ್ನಾಗ ನಾವು ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂತಂತಂದ್ರೆ ಬೆಳಕಿನ ವಿವರ್ತನೆ ಅಂತಂದ್ರೆ ಡಿಫ್ರಾಕ್ಷನ್ ಆಫ್ ಲೈಟ್. ಏನು ರೀ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತಂತಂದ್ರೆ ಬೆಳಕು ಅಂಚುಗಳಲ್ಲಿ ಬಾಗುವುದು. ಅಂಚುಗಳಲ್ಲಿ ಬಾಗಿ ಏನಾಕತ್ತಪ್ಪ ಅಂತಂದ್ರೆ ಅದ್ರ ಮೂಲಕ ಆ ಎಡ್ಜ್ ಮೂಲಕ ಏನಾಕೈತೆ ಅಂತಂದ್ರೆ ಬೆಳಕು ಪಾಸಾಗಿ ಹೋಗತಿ. ಉದಾಹರಣೆ ಏನು ನೋಡಿದಪ್ಪ ಅಂತಂತಂದ್ರೆ ನಾವು ಡೋರ್ ಕದದ ಏನಾಕೈತೆ ಅಂತಂದ್ರೆ ಕದ ಪೂರ್ತಿ ಒಂದು ಅಪಾರದರ್ಶಕ ವಸ್ತು ಆಕತಿ. ಅಕಸ್ಮಾತ್ ಅಲ್ಲಿ ಏನಾರ ಗ್ಯಾಪ್ ಅದ ಇದಾಗಿತ್ತಪ್ಪ ಅಂತಂತಂದ್ರೆ ಆ ಅಂಚುಗಳಲ್ಲಿ ಏನಾಕೈತಪ್ಪ ಅಂತಂದ್ರೆ ಬೆಳಕು ಪಾಸಾಗಿ ಹೋಗುತ್ತೆ. ಆಮೇಲೆ ಇನ್ನೊಂದು ನೀವು ಬೆಳಕಿನ ವಿವರ್ತನೆದ ಉದಾಹರಣೆಗಳು ನೋಡ್ಬೇಕಪ್ಪ ಅಂತಂತಂದ್ರೆ ಈಗ ಕಾಡು ಇರ್ತದೆ ಅಂತಿಕೋರಿ. ಕಾಡಿನಾಗ ಫುಲ್ ಏನಾಗಿರ್ತಾವೆ ಅಂತಂದ್ರೆ ಮರ ಗಿಡಗಳು ದಟ್ಟವಾಗಿರ್ತಾವೆ. ಅಲ್ಲಿ ಬೆಳಕಿನ ಕಿರಣಗಳು ಮ್ಯಾಗಿಂತ್ರ ಬರುವಾಗ ಏನಾಕೈತಪ್ಪ ಅಂತಂತಂದ್ರೆ ಆ ಮ್ಯಾಗ ರೆಂಬೆ ಕೊಂಬೆಗಳು ಏನಿರ್ತಾವಲ್ಲ ಅದ್ರ ಮೂಲಕ ಏನಾಕೈತಂದ್ರೆ ಎಲ್ಲಿ ಗ್ಯಾಪ್ ಇರತ್ತಲ್ಲ ಅಲ್ಲಿ ಹಾಸಿ ಬರ್ತಿರ್ತೈತಿ. ಅದು ಏನಾಕೈತಪ್ಪ ಅಂತಂದ್ರೆ ಬೆಳಕಿನ ವಿವರ್ತನೆಗೆ ಉದಾಹರಣೆ ಆಕತಿ. ಆಮೇಲೆ ನೆಕ್ಸ್ಟ್ ಏನು ನೋಡಿದ್ದಪ್ಪ ಅಂತಂದ್ರೆ ಬೆಳಕಿನ ವ್ಯತೀಕರಣ ಅಂತೇಳಿ ನೋಡಿದ್ದು. ಬೆಳಕಿನ ವ್ಯತೀಕರಣ ಅಂತಂದ್ರೆ ಏನು ರೀ, ಇಂಟರ್ಫೆರೆನ್ಸ್ ಆಫ್ ಲೈಟ್. ಇಂಟರ್ಫೆರೆನ್ಸ್ ಆಫ್ ದ ಲೈಟ್ ಅಂತಂದ್ರೆ ಏನು, ಬೆಳಕಿನ ಎರಡು ಬೇರೆ ಬೇರೆ ಕಿರಣಗಳು ಏನಾಕವಪ್ಪ ಅಂತಂದ್ರೆ ಒಂದನ್ನೊಂದು ವ್ಯತೀಕರಣ ಹಾಕೋ ಹಿಂಗೆ ಒಂದನ್ನೊಂದು ಹಿಂಗೆ ಇದಾಕತಿ ಕೂಡ್ತಾವು. ಕೂಡಿ ಏನಾಕತ್ತಪ್ಪ ಅಂತಂದ್ರೆ ಹೊಸ ಬೆಳಕಿನ ಕಿರಣ ಮೂಡ್ತತಿ. ಆ ಥರದ ವೇವ್ಲೆಂತ್ ಬೇರೆ ಇರ್ತೈತಿ. ಇವೆರಡು ಬೆಳಕಿನ ಕಿರಣಗಳ ವೇವ್ಲೆಂತ್ ಬೇರೆ ಇರ್ತೈತಿ. ಆಮೇಲೆ ಆ ಹೊಸದಾಗಿ ಬಂದಂಥ ಬೆಳಕಿನ ಕಿರಣ ಇದು ವೇವ್ಲೆಂತ್ ಬೇರೆ ಇರ್ತೈತಿ. ಆ ವೇವ್ಲೆಂತ್ ಮೇಲೆ ಏನು ಡಿಪೆಂಡ್ ಆಗಿರ್ತಪ್ಪ ಅಂತಂದ್ರೆ ಕಲರ್ ಡಿಪೆಂಡ್ ಆಗಿರ್ತೈತಿ. ಹಿಂಗೆ ಬೇರೆ 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 ಕಲರ್ದು ಮೂಡ್ ಏನಕ್ಕವಪ್ಪ ಅಂತಂದ್ರೆ ಅಲ್ಲಿ ಏನಾಕೈತೆ ಅಂತಂದ್ರೆ ಹೊಳ್ಯಾಕೆ ಸ್ಟಾರ್ಟ್ ಆಕೈತಿ. ಉದಾಹರಣೆ ಅಂತಂತಂದ್ರೆ ಮಳೆಗಾಲದಾಗ ಮಳೆ ನಿಂತು ಬಂದು ಹೋದ್ಮೇಲೆ ಏನಾಕೈತಪ್ಪ ಅಂತಂತಂದ್ರೆ ರಸ್ತೆ ಹೊಳ್ಯಾಕೆ ಸ್ಟಾರ್ಟ್ ಆಕೈತೆ ನೋಡ್ರಿ. ಅದಕ್ಕೂ ಕಾರಣ ಏನಪ್ಪ ಅಂದ್ರೆ ಬೆಳಕಿನ ವ್ಯತೀಕರಣ. ಆಮೇಲೆ ಸಾಬೂನಿನ ಗುಳ್ಳೆ ಹೊಳೆಯುವುದು ಅದು ಏನಕ್ಕತಿ ವ್ಯತೀಕರಣಕ್ಕೆ ಉದಾಹರಣೆ ಆಕತಿ. ಇನ್ನು ನೆಕ್ಸ್ಟ್ ಏನು ನೋಡಿದಪ್ಪ ಅಂತಂದ್ರೆ ಬೆಳಕಿನ ಧ್ರುವೀಕರಣ ನೋಡಿದ್ದು. ಅಂದ್ರೆ ಏನು ರೀ, ಪೊಲರೈಜೇಷನ್ ಆಫ್ ಲೈಟ್. ಏನು ರೀ ಪೊಲರೈಜೇಷನ್ ಅಂತಂತಂದ್ರೆ ಶಕ್ತಿಯನ್ನು 50% ಕಡಿಮೆ ಮಾಡೋದು. ಹೆಂಗೆ, ಈಗ ಇದನ್ನು ಬ್ಯಾಸಿಗೆ ಕಾಲದಾಗ ಏನಾಕಿರ್ತೈತೆ ಅಂತಂದ್ರೆ ಸೂರ್ಯನ ಬೆಳಕು ನೇರವಾಗಿ ಬೀಳ್ತಿರತ್ತೆ. ಅವಾಗ ಏನು ಮಾಡ್ತಾವ ಅಂದ್ರೆ ಸನ್ಗ್ಲಾಸ್ ಅದು ಯೂಸ್ ಮಾಡ್ತಾವಲ್ಲ ಅದೇನಾಕತ್ತಪ್ಪ ಅಂತಂದ್ರೆ ಶಕ್ತಿಯನ್ನು ಕಡಿಮೆ ಮಾಡಿ ನಮ್ಗೆ ಇದಾಕತಿ, ನೋಡುವಂಗೆ ಕಾಣಿಸೋಂಗೆ ಮಾಡ್ತತಿ. ಅದಕ್ಕೂ ಏನಪ್ಪ ಅಂದ್ರೆ ಸನ್ ಗ್ಲಾಸ ಆಮೇಲೆ ರೇವನ್ ಗ್ಲಾಸ್ ಬಗ್ಗೆ ಅದೆಲ್ಲ ನೀನು ನೋಡಿದ್ದು. ನೆಕ್ಸ್ಟ್ ಏನು ನೋಡಿದ್ದು, ಬೆಳಕಿನ ಪ್ರತಿಫಲನ ನೋಡಿದ್ದು. ರಿಫ್ಲೆಕ್ಷನ್ ಆಫ್ ಲೈಟ್. ಒಂದು ಇದ್ರ ಮೇಲೆ ಬಿದ್ದ ವಸ್ತು ಏನಾಕೈತೆ ಅಂತಂದ್ರೆ ಪ್ರತಿಫಲನ ಹೊಂದಿತ್ತು. ಇನ್ಸಿಡೆಂಟ್ ಆ್ಯಂಗಲ್ ಅಂತಂದ್ರೆ ಪತನ ಕೋನ ಮತ್ತು ಪ್ರತಿಫಲನ ಕೋನ ಏನಿದ್ದು ಎರಡೂ ಸೇಮ್ ಇದ್ದು. ಅವ್ನು ಹೆಂಗೆ ಅಳತೆ ಮಾಡೋಕ್ಕಪ್ಪ ಅಂತಂತಂದ್ರೆ ನೇರವಾಗಿ ಏನು ಲಂಬ ಎಳೆದಿರ್ತಾವಲ್ಲ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಏನು ಮಾಡ್ಬೇಕಂತಂದ್ರೆ ಕೋನವನ್ನು ಎಳಿಬೇಕು. ಇಲ್ಲೇ ಒಂದು ಉದಾಹರಣೆ ಪ್ರತಿಫಲನಕ್ಕೆ ಏನು ಮಾಡ್ತಾರಪ್ಪ ಅಂತ ಒಂದು ಸಲ ಎಕ್ಸಾಮ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ ಈಗ ನೋಡ್ರಿ, ಬೆಳಕಿನ ಕಿರಣ ಈಗ ಬಿದ್ದಿರ್ತಂತೆ ಹಿಂಗೆ ಪ್ರತಿಫಲನಾಗಿ ಹೋಗತಿ. ಇವೆರಡು ಮಾಧ್ಯಮಗಳು ಎಲ್ಲಿ ಸೇರಿರ್ತಾವಲ್ಲ ಅದಕ್ಕೆ ಏನು ಮಾಡಿರ್ತೀರಿ, ಲಂಬವನ್ನು ಎಳೆದಿರ್ತೀರಿ. ಯಾವಾಗಿದ್ರೂ ಏನು ಮಾಡಬೇಕು, ಈ ಏನು ನೇರವನ್ನು ಎಳೆದಿರ್ತಾರಲ್ಲ ಅದ್ರಕ್ಕೆ ರೆಫರೆನ್ಸ್ ಆಗಿ ತೊಗೊಂಡು ಕೋನವನ್ನು ಅಳಿಬೇಕು. ಇದೇನಾಕತಿ ಏನಾಕತಿ ಕೋನ, ಪತನ ಕೋನ ಆಕತಿ. ಇದೇನಾಕತಿ ಪ್ರತಿಫಲಿತ ಕೋನ. ಇವೆರಡು ಏನಕ್ಕವು ಸೇಮ್ ಅಂತ ಕೊಟ್ಟಿದ್ದು ಅಂತಿದ್ದುಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಈ ಕೋನವನ್ನು ಕೊಡ್ತಾರೆ. ಏನು ಕೊಡ್ತಾರು, 40 ಡಿಗ್ರಿ ಕೊಟ್ರ ಅಂತಿಕೋ. ಏನು ಕೇಳ್ತಾರೆ ಅವರ, ಪ್ರತಿಫಲಿತ ಕೋನ ಎಷ್ಟೈತೆ ಅಂತ ಕೇಳ್ತಾರೆ. ಕ್ವಶನ್ದಾಗ ಏನು ಕೊಡ್ತಾರಪ್ಪ ಅಂತಂತಂದ್ರೆ ಬೆಳಕಿನ ಕಿರಣ ಒಂದು ಮೇಲ್ಮೈ ಮೇಲೆ ಬಿದ್ದು ಆ ಮೇಲ್ಮೈ ಮತ್ತು ಬೆಳಕಿನ ಕಿರಣದ ನಡುವಿನ ಕೋನ, ಅವ್ರು ಮೇಲ್ಮೈ ಅಂತ ಕೊಟ್ರಂತಿಕೋರೆ ಇದನ್ನು ತಗೋಬೇಕ್ರೆ ನೀವು. ಇದು ಮೇಲ್ಮೈ ಸರ್ಫೇಸ್. ಅಲ್ಲಿ ಬಿದ್ದು ಆ ಕೋನವನ್ನು ಎಷ್ಟು ಏರ್ಪಡ್ತದೆ ಅಂತ ಕೊಡ್ತಾರೆ, 40 ಡಿಗ್ರಿ ಏರ್ಪಟ್ಟರೆ ಪ್ರತಿಫಲಿತ ಕೋನ ಎಷ್ಟು ಅಂತ ಹೇಳ್ತಾರೆ ಅವರು. ಪ್ರತಿಫಲಿತ ಕೋನವನ್ನು ಹೆಂಗೆ ಕಂಡುಹಿಡಿಬೇಕು, ಈ ಲಂಬವಾಗಿ ನೀರು ಎದಿರುತ್ತಲ್ಲ ಅದನ್ನು ಕಂಡುಹಿಡಿಬೇಕು. ಮೊದಲು ಏನು ಕೊಟ್ಟಿರ್ತಾರೆ ಅವರ, ಸರ್ಫೇಸಿಗೆ ಮೇಲ್ಮೈ ಕೋನವನ್ನು ಏರ್ಪಟ್ಟಿದ್ದ ಕೋನವನ್ನು ಕೊಟ್ಟಿರ್ತಾರೆ. ಅದನ್ನ 40 ಅಂತ ಕೊಟ್ಟರೆ ಇದು ಎಷ್ಟು ಇರ್ತೈತೆ, ಟೋಟಲ 90 ಇರ್ತೈತಿ. 90ರಾಗ ಇಲ್ಲಿ 40 ಅಂದ್ರೆ ಇಲ್ಲಿ ಎಷ್ಟಾಕತಿ, 50 ಆಕತಿ. 50 ಡಿಗ್ರಿ ಕೋನ ಏರ್ಪಡ್ತೈತಿ. ಅಂದ್ರೆ ಪತನ ಕೋನ ಎಷ್ಟಾಕತಿ, ಇಲ್ಲಿ 50 ಆಕತಿ. ಅವ್ರೇನು ಕ್ವಶನ್ದಾಗ ಇರ್ತಾರು, ಪ್ರತಿಫಲಿತ ಕೋನ ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ಕೇಳ್ತಾರೆ. ಅವಾಗ ಏನಾಕತಿ, ಇದನ್ನು ಕಂಡುಹಿಡಿಬೇಕು. ಪತನ ಕಿರಣ ಮತ್ತು ಪ್ರತಿಫಲನ ಕೋನ ಎರಡು ಸೇಮ್ ಇರ್ತಾವೆ. ಅವಾಗ ಎಷ್ಟಾಕತಿ, 50 ಡಿಗ್ರಿ ಆ್ಯಂಗಲ್ ಆಕತಿ, ಕೋನ ಆಕತಿ. ನೀವು ಮತ್ತೆ ತಪ್ಪು 40 ಡಿಗ್ರಿ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಏನು ಕೊಟ್ಟಿರ್ತಾರೋ ಮೇಲ್ಮೈಗೆ ಕೋನ 40 ಡಿಗ್ರಿ ಏರ್ಪಡ್ತದೆ ಅಂತ ಕೊಟ್ಟಿರ್ತಾರೆ. ಇದನ್ನು ನೋಡಿದ್ದು. ನೆಕ್ಸ್ಟ್ ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸ್ಕ್ಯಾಟರ್ ಅಂತಂದ್ರೆ ಏನು ನೋಡಿದ್ರು ನಾವು, ಬೆಳಕಿನ ಕಿರಣ ಏನಾಕತಿ ಅದರ ಶಕ್ತಿ ಕಡಿಮೆ ಆಗುತ್ತದೆ. ಹೆಚ್ಚು ಇದನ್ನು ಸ್ಕ್ಯಾಟರ್ ಅಂತಂದ್ರೆ ಚದುರುವಂಥ ಬಣ್ಣ ಯಾವ್ದು ರೀ, ಕೆಂಪು ಬಣ್ಣ. ಅದಕ್ಕೆ ಏನು ಮಾಡ್ತಾರೆ, ಟ್ರಾಫಿಕ್ ಲೈಟ್ನಾಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಕಡೆ ಅಬ್ಸರ್ವ್ ಮಾಡಿರಿ ನೀವು, ಕೆಂಪು ಬಣ್ಣವನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂತಂದ್ರೆ ಅದು ಶಕ್ತಿ ಕಡಿಮೆ ಕಳ್ಕೊತತ್ರ ಅದು.
ಆಮೇಲೆ ಇದು ನೇರಳೆ ಬಣ್ಣ ಏನಾಕೈತಿ ಶಕ್ತಿ ಜಾಸ್ತಿ ಕಳ್ಕೊತತಿ, ಅದಕ್ಕಾಗಿ ನೇರಳೆ ಬಣ್ಣನ ಯೂಸ್ ಮಾಡೋಂಗಿಲ್ಲ, ಕೆಂಪು ಬಣ್ಣನ ಯೂಸ್ ಮಾಡ್ತಾರೆ. ಅದ್ರೊಳಗೆ ನಾವು ಏನು ನೋಡಿದ್ದಪ್ಪ ಅಂತಂತಂದ್ರೆ ರಾಮನ್ ಪರಿಣಾಮ ನೋಡಿದ್ದು, ಟಿಂಡಾಲ್ ಪರಿಣಾಮ ನೋಡಿದ್ದು, ಆಮೇಲೆ ಆಕಾಶ ನೀಲಿಯಾಗಿ ಯಾಕಂತತಿ, ಆಮೇಲೆ ಮುಂಜಾನೆ ಸಮಯದಲ್ಲಿ ಆಮೇಲೆ ಸಂಜೆ ಸಮಯದಲ್ಲಿ ಕೆಂಪಾಗಿ ಯಾಕಂತತಿ, ಇವನ್ನೆಲ್ಲ ನಾವು ಏನು ಮಾಡಿದ್ದಪ್ಪ ಅಂದರೆ ಹಿಂದಿನ ಕ್ಲಾಸ್ನಾಗ ನೋಡಿದ್ದು. ಇವತ್ತಿನ ಕ್ಲಾಸ್ನಾಗ ಲಾಸ್ಟ್ ವಿದ್ಯಮಾನ ಐತ್ರಿ, ಅದೊಂದು ಮುಗಿತಂದ್ರೆ ಈ ಬೆಳಕು ಚಾಪ್ಟರ್ ಮುಗಿತೈತಿ, ಅದನ್ನ ಈಗ ನೋಡೋಣ. ಹಾಂ, ನೆಕ್ಸ್ಟ್ ಮುಂದಿನ ವಿದ್ಯಮಾನ ಯಾವುದಪ್ಪ ಅಂತಂತಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರೀ. ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಏನು ರೀ ಒಟ್ಟು ಆಂತರಿಕ ಪ್ರತಿಫಲನ ಅಂತಂದ್ರೆ, ಈಗ ನೋಡ್ರಿ ನಾವು ಮಾಧ್ಯಮಗಳು ಬದಲಾವಣೆ ಆಗುವಾಗ ಯಾವ ಕಾನ್ಸೆಪ್ಟ್ ಬಂದಿತ್ತು ರೀ, ವಕ್ರೀಭವನ ಅನ್ನುವಂಥ ಕಾನ್ಸೆಪ್ಟ್ ಬಂದಿತ್ತು. ವಕ್ರೀಭವನ ಅಂದ್ರೆ ರಿಫ್ರ್ಯಾಕ್ಷನ್ ಆಫ್ ಲೈಟ್. ಏನಾಗಿತ್ತಪ್ಪ ಅಲ್ಲಿ ವಕ್ರೀಭವನದಾಗ, ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರುವಾಗ ತನ್ನ ದಿಕ್ಕನ್ನು ಹಾಗೂ ವೇಗವನ್ನು ಬದಲಾಯಿಸಿಕೊಳ್ಳುತ್ತದೆ, ಅಂದ್ರೆ ಬಾಗುತ್ತದೆ, ಬೆಂಡ್ ಆಗುತ್ತದೆ ಅಂತೇಳಿ ನಾವು ನೋಡಿದ್ದು. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರುವಾಗ. ಆದ್ರೆ ಇಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ ಒಳಗೆ ಏನಾಕತ್ತಪ್ಪ ಅಂದ್ರೆ ಬೆಳಕಿನ ಕಿರಣ ಅಂದ್ರೆ ಈಗ ನೋಡ್ರಿ ಬೇರೆ ಬೇರೆ ಮಾಧ್ಯಮ ಐತಿ. ಉದಾಹರಣೆ ಏನು ತಗೋತೀರಪ್ಪ ಅಂದ್ರೆ ಇದು ನೀರು ಮಾಧ್ಯಮ, ಇದೇನೈತಿ ಗಾಳಿ ಮಾಧ್ಯಮ. ಹಾಂ, ಹಂಗೆ ಎಕ್ಸಾಂಪಲ್ ತಗೋರಿ. ಆಮೇಲೆ ಒಂದು ಬೆಳಕಿನ ಕಿರಣವನ್ನು ನೀವು ಹಾಯಿಸಿದಾಗ ಅದೇನಾಕತ್ತಪ್ಪ ಅಂತಂತಂದ್ರೆ ಬೆಳಕಿನ ಕಿರಣ ಹಿಂಗೆ ರಿಫ್ರ್ಯಾಕ್ಟ್ ಆಕತಿ. ಇಲ್ಲಿ ಮಾಧ್ಯಮಗಳು ಅದಾವೆ. ಆಮೇಲೆ ಇದಕ್ಕೆ ಲಂಬವಾಗಿ ಹಿಂಗೆ ನೇರವನ್ನು ಎಳಿತಾರೆ. ಆಮೇಲೆ ಇಲ್ಲೇ ಪತನ ಕೋನ ಯಾವುದಾಕತಿ, ಇದಾಕತಿ. ಇದು ಪತನ ಕೋನ ಅಂತಂದ್ರೆ ಇನ್ಸಿಡೆಂಟ್ ಆ್ಯಂಗಲ್. ಆಮೇಲೆ ಇದನ್ನು ರಿಫ್ಲೆಕ್ಟ್ ಆಗಲ್ಲ, ಪ್ರತಿಫಲನ ಆಗಲ್ಲ. ಇದೇನಾಕತಿ ವಕ್ರೀಭವನ ಆಕತಿ. ಯಾಕೆ ವಕ್ರೀಭವನ ಆಕತ್ತಪ್ಪ ಅಂತಂದ್ರೆ ಇಲ್ಲಿ ಮಾಧ್ಯಮಗಳು ಬೇರೆ ಬೇರೆ ಅದಾವೆ. ಆವಾಗ ನೀವು ಪ್ರತಿಫಲಿತ ಅನ್ಬಾರ್ದು, ಇದನ್ನೇನು ಅನ್ಬೇಕಂತಂದ್ರೆ ವಕ್ರೀಭವನ ಅಂದ್ರೆ ರಿಫ್ರ್ಯಾಕ್ಟೆಡ್ ಆ್ಯಂಗಲ್. ಇದನ್ನ ಹೆಂಗೆ ಕೋನವನ್ನು ಅಳಿಬೇಕು ರೀ, ಇದನ್ನು ನೇರದಿಂದನೇ ಇದು ಮಾಡ್ಬೇಕು, ಕನ್ಸಿಡರ್ ಮಾಡ್ಬೇಕು. ಇದಕ್ಕೇನಂತಾರು ರಿಫ್ರ್ಯಾಕ್ಟೆಡ್ ಆ್ಯಂಗಲ್ ಅಥವಾ ವಕ್ರೀಭವನ ಕೋನ ಅಂತಾರೆ. ಇದಕ್ಕೇನಂತಾರು ಪತನ ಕೋನ ಅಥವಾ ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರೀತಾರೆ. ಇದನ್ನತ್ತು ನಾರ್ಮಲ್ ಕಂಡೀಷನ್ದಾಗ ಆತ್ರಿ ಇದು. ಆದ್ರೆ ಒಟ್ಟು ಆಂತರಿಕ ಪ್ರತಿಫಲನದಾಗ ಏನಾಕತಿ, ಒಟ್ಟು ಆಂತರಿಕ ಪ್ರತಿಫಲನದಾಗ ಏನಾಕತ್ತಂದ್ರೆ ಇದೇನು ವಕ್ರೀಭವನ ಒಂದು ಹೊಂದಿರೋಂಥ ಕಿರಣ ಏನಾಕತ್ತಂತಂದ್ರೆ ಅಧ ಮಾಧ್ಯಮಕ್ಕೆ ಮರಳಿ ಬರುತ್ತದೆ. ಇದೇ ಏನಪ್ಪ ಅಂತಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ. ಅಧ ಮಾಧ್ಯಮಕ್ಕೆ ಮರಳಿ ಬಂದು ಮತ್ತು ಅಲ್ಲೇ ಆ ಮಾಧ್ಯಮದಾಗ ಏನಾಕತ್ತಂದ್ರೆ ಓಡಾಡಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅದು ಬೆಳಕಿನ ಕಿರಣ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಬೆಳಕು ಬ್ರೈಟಾಗಿ ಕಾಣಕ್ಕೆ ಸ್ಟಾರ್ಟ್ ಆಕೈತಿ. ಅದ್ರದ್ದು ಏನಾಕೈತೆ ಅಂದ್ರೆ ತೀವ್ರತೆ ಜಾಸ್ತಿ ಆಕೈತಿ. ಯಾಕಂತಂದ್ರೆ ಅದ ಬೆಳಕಿನ ಕಿರಣ ಏನಾಕತ್ರಿ ಅದ ಮಾಧ್ಯಮದಾಗ ಜಾಸ್ತಿ ಟೈಮಿಂಗ್ ಚಲನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತತಿ. ಅವಾಗ ಏನಾಕೈತಪ್ಪ ಅಂತಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಕತ್ತೆ, ಅವಾಗ ಹೊಳಿತತಿ. ಹಾಂ, ಏನ್ರಿ ಇದಾವ ನಾವು ಏನು ಮಾಡಿದ್ವು ಒಟ್ಟು ಆಂತರಿಕ ಪ್ರತಿಫಲನ ಕಾನ್ಸೆಪ್ಟ್ ಅಂದ್ರೆ ಏನ್ರಿ, ಒಂದು ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಅದ ಮಾಧ್ಯಮಕ್ಕೆ ಮರಳಿ ಬರುವುದನ್ನು ಏನು ಕರೀತಾರೋ ಒಟ್ಟು ಆಂತರಿಕ ಪ್ರತಿಫಲನ ಎಂದು ಕರೆಯುತ್ತಾರೆ. ಹಿಂಗೆ ಇದು ನೋಡ್ರಿ ನಾರ್ಮಲ್ ಕಂಡೀಷನ್ದಾಗ ಅದು ಬೇರೆ ಮಾಧ್ಯಮದಾಗ ಹೋಗಿ ಬೆಳಕೇನಾಕಿತ್ತು ವಕ್ರೀಭವನ ಹೊಂತಿತ್ತು. ಆದ್ರೆ ಇದನ್ನು ನಾವು ಮರಳಿ ಅದ ಮಾಧ್ಯಮಕ್ಕೆ ತರಬೇಕು. ಮರಳಿ ಅದ ಮಾಧ್ಯಮಕ್ಕೆ ತರಬೇಕಂತಂದ್ರೆ ಕಂಡೀಷನ್ಗಳು ಅದಾವೆ ರೀ. ಆ ಕಂಡೀಷನ್ ಇದ್ದಾಗ ಅಷ್ಟೇ ಏನಾಕೈತಪ್ಪ ಅಂತಂದ್ರೆ ಮರಳಿ ಅದೇ ಮಾಧ್ಯಮಕ್ಕೆ ಬರುತ್ತವೆ. ಯಾವ್ಯಾವ ಕಂಡೀಷನ್ಪ ಅಂದ್ರೆ, ಒಂದನೇ ಕಂಡೀಷನ್ನ
ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಬೇಕು. ಸಾಂದ್ರ ಅಂದ್ರೆ ಏನ್ರಿ? ಡೆನ್ಸರ್. ಇಂಗ್ಲೀಷ್ನಾಗ ನೆನ್ಪಿಟ್ಕೋರಿ, ಡೆನ್ಸರ್. ವಿರಳ ಅಂತಂದ್ರೆ ಏನ್ರಿ? ರೇರರ್. ಹಿಂದಿನ ಕ್ಲಾಸ್ನಾಗ ಡಿಸ್ಕಸ್ ಮಾಡಿದ್ದೀವಿ ನಾವು ಕಾನ್ಸೆಪ್ಟ್. ಡೆನ್ಸರ್ ಅಂತಂದ್ರೆ ಏನ? ಅಲ್ಲಿ ಕಿರಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ. ವಿರಳ ಅಂತಂತಂದ್ರಿ ಕಣಗಳು ಏನಾಗಿರ್ತವೆ? ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ. ವಿರಳದಲ್ಲಿ ಕಣಗಳು ದೂರ ದೂರ ಜೋಡಣೆಯಾಗಿರುತ್ತವೆ. ಇಲ್ಲಿ ಏನಾಗಿರಬೇಕು? ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗಲು ಕಂಡೀಷನ್ ಏನಿರಬೇಕು? ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ಬೇಕು. ಇನ್ನೊಂದೇನು ಕಂಡೀಷನ್ಪ ಅಂತಂದ್ರೆ ಪತನ ಕೋನ ಕ್ರಾಂತಿ ಕೋನಕ್ಕಿಂತ ಜಾಸ್ತಿ ಇರಬೇಕು. ಕ್ರಾಂತಿ ಕೋನ ಅಂತಂದ್ರೆ ಏನ್ರಿ? ಇಂಗ್ಲೀಷ್ನಾಗ ಕ್ರಿಟಿಕಲ್ ಆ್ಯಂಗಲ್ ಅಂತಾರೆ. ಅದೇನಂತ ಹೇಳ್ತೀನಿ ಕಾನ್ಸೆಪ್ಟ. ಕ್ರಿಟಿಕಲ್ ಆ್ಯಂಗಲ್. ಪತನ ಕೋನ ಕ್ರಾಂತಿ ಕೋನಕ್ಕಿಂತ ಜಾಸ್ತಿ ಇರಬೇಕು. ಪತನ ಕೋನ ಅಂತಂದ್ರೆ ಏನ್ರಿ? ಇನ್ಸಿಡೆಂಟ್ ಆ್ಯಂಗಲ್. ಇವು ಎರಡೂ ಕಂಡೀಷನ್ ಅಪ್ಲೈ ಆದಾಗಷ್ಟ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಕತಿ. ಇವು ಎರಡೂ ಕಂಡೀಷನ್ ಸಾಧಿಸಿ ಒಟ್ಟು ಆಂತರಿಕ ಪ್ರತಿಫಲನವನ್ನು ನಾವು ಸಾಧಿಸಿದ್ವು ಅಂತಂತಂದ್ರೆ ಅದರಿಂದ ನಮಗೆ ಭಾಳ ಉಪಯೋಗ ಅದ ರೀ. ಅದರ ಅಪ್ಲಿಕೇಶನ್ ಮುಂದೆ ಹೇಳ್ತಾನೆ. ಆದರೆ ಇವು ಎರಡೂ ಕಂಡೀಷನ್ ಬಗ್ಗೆ ಈಗ ನೋಡೋಣ ನಾವು. ಈಗ ನೋಡ್ರಿ, ನಾ ಏನು ಹೇಳಿದ್ನಿ? ಒಂದನೇ ಕಂಡೀಷನ್ ಏನಿರಬೇಕು? ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮ. ಸಾಂದ್ರ ಮಾಧ್ಯಮ ಹೆಂಗೆ ಸಾಂದ್ರ ಮಾಧ್ಯಮ ಮತ್ತು ಹೆಂಗೆ ವಿರಳ ಮಾಧ್ಯಮ ಕಂಡು ಹಿಡಿತೀರಿ? ಎರಡು ಮಾಧ್ಯಮಗಳನ್ನ ಏನು ಮಾಡಬೇಕು? ನೀವು ಕಂಪೇರ್ ಮಾಡಬೇಕು. ಉದಾಹರಣೆ ಏನಪ್ಪ ಅಂತಂದ್ರೆ ಈಗ ನೀರಿನ ಮಾಧ್ಯಮ ಮತ್ತು ಗಾಳಿ ಮಾಧ್ಯಮ ಎರಡು ಮಾಧ್ಯಮನ ನೀವು ಹೋಲಿಕೆ ಮಾಡಿರಪ್ಪ ಅಂತಂತಂದ್ರೆ ಇದ್ರೊಳಗೆ ಸಾಂದ್ರ ಮಾಧ್ಯಮ ಯಾವುದಾಕತ್ರಿ? ಸಾಂದ್ರ ಮಾಧ್ಯಮ ಯಾವುದಾಕತಿ? ನೀರಾಗತ್ತೆ. ಯಾಕೆ ನೀರಾಗತ್ತಪ್ಪ ಅಂತಂತಂದ್ರೆ ಗಾಳಿ ಕಂಪೇರ್ ಮಾಡ್ರೆ ಕಣಗಳು ಯಾವುದರಲ್ಲಿ ಜೋಡಣೆ ಒತ್ತೊತ್ತಾಗಿದ್ದಾವೆ? ನೀರಿನಲ್ಲಿ ಕಣಗಳು ಜೋಡಣೆ ಒತ್ತೊತ್ತಾಗಿದ್ದಾವೆ. ಅದ ಗಾಳಿಯಲ್ಲಿ ಕಣಗಳು ದೂರ ದೂರ ಒತ್ತೊತ್ತಾಗಿರ್ತಾವೆ. ಯಾವಾಗಿದ್ರೂ ಸಾಂದ್ರ ಮಾಧ್ಯಮ ಆಮೇಲೆ ವಿರಳ ಮಾಧ್ಯಮವನ್ನು ನಾವು ಕಂಡುಹಿಡಿಬೇಕಾಗಿತ್ತಂದ್ರೆ ಎರಡು ಮಾಧ್ಯಮಗಳನ್ನು ಹೋಲಿಕೆ ಮಾಡಲೇಬೇಕು. ಕಂಪೇರ್ ಮಾಡಿದಾಗನ ಗೊತ್ತಾಗುತ್ತೆ ಯಾವ ಸಾಂದ್ರ ಯಾವ್ದು ವಿರಳ ಅಂಥೇಳಿ. ಒನ್ ಡೇ ಕಂಡೀಷನ್ ಅಪ್ಲೈ ಆಕತ್ತೆ. ಆಮೇಲೆ ಏನು ಕಂಡೀಷನ್ ಐತ್ರಿ? ಪತನ ಕೋನ ಕ್ರಾಂತಿ ಕೋನಕ್ಕಿಂತ ಜಾಸ್ತಿ ಇರಬೇಕಂತ ಹೇಳ್ಯಾರ. ಪತನ ಕೋನ ಅಂತಂದ್ರೆ ಇದು. ಕ್ರಾಂತಿ ಕೋನ ಅನ್ನೋದು ನೋಡ್ಬೇಕಲ್ಲ ನಾವು ಕಾನ್ಸೆಪ್ಟ್. ಕ್ರಾಂತಿ ಕೋನ ಅಂತಂದ್ರೆ ಏನ? ಕ್ರಿಟಿಕಲ್ ಆ್ಯಂಗಲ್ ಅಂತಾರೆ. ಕ್ರಾಂತಿ ಕೋನ ಅಂದ್ರೆ ಕ್ರಿಟಿಕಲ್ ಆ್ಯಂಗಲ್ ಅಂತಾರೋ. ಏನ್ರಿ ಕ್ರಾಂತಿ ಕೋನ ಅಂತಂದ್ರೆ ಈಗ ನೋಡ್ರಿ, ಬೆಳಕಿನ ಕಿರಣವನ್ನು ಈಗ ಹಾಸಿರಿ. ನಿಮಗೇನು ಸಾಧನೆ ಮಾಡೋಕ್ಕಪ್ಪ ಅಂತಂತಂದ್ರೆ ಇದೇನು ವಕ್ರೀಭವನ ಹೊಂದಿದಂಥ ಕಿರಣವನ್ನು ಇದೇ ಮಾಧ್ಯಮಕ್ಕೆ ನೀವು ತೊಗೊಂಡು ಬರಬೇಕು. ಇದೇ ಮಾಧ್ಯಮಕ್ಕೆ ತೊಗೊಂಬರ್ಬೇಕಪ್ಪ ಅಂತಂತಂದ್ರೆ ಇದ್ರದ ಕೋಣ ಎಷ್ಟೈತಿ? ಇದ್ರ ಕೋಣ ಎಷ್ಟಿರ್ತೈತಿ? ಈ ಸರ್ಫೇಸಿಗೆ ಮೇಲ್ಮೈಗೆ ಇದು ಮಾಡ್ರೆ 90 ಡಿಗ್ರಿ ಇರುತ್ತದೆ. ಅರ್ಥ ಆತ್ರಿ? ಈ ಸರ್ಫೇಸಿಂದ ಈ ನೇರಕ್ಕೆ ಎಷ್ಟಿರ್ತೈತಿ? 90 ಡಿಗ್ರಿ ಇರ್ತೈತಿ. ನೀವು ಈ ವಕ್ರೀಭವನ ಹೊಂದಿದಂಥ ಕಿರಣವನ್ನು ಈ 90 ಡಿಗ್ರಿಕ್ಕಿಂತ ತೆಳಗೆ ತೊಗೊಂಬರ್ಬೇಕ್ರಿ. ಅಂದ್ರೆ 90 ಡಿಗ್ರಿಕ್ಕಿಂತ ಜಾಸ್ತಿ ತೊಗೊಂಬರ್ಬೇಕು. ಅಂದ್ರೆ ಈ ಕಿರಣವನ್ನು ಎಲ್ಲಿ ತೊಗೊಂಬರ್ಬೇಕು? ನೀವು ಇಲ್ಲಿ ತೊಗೊಂಬರ್ಬೇಕು. ಅಂದ್ರೆ ಈ 90 ಡಿಗ್ರಿ ದಾಟಿಸ್ಬೇಕು ನೀವು. ದಾಟ್ಸೋಕ್ಕಿಂತ ಮುಂಚೆ ಅದು ಈ ಸರ್ಫೇಸ್ ಮೇಲೆ ಬರ್ತೈತ್ರಿ. ಅದು ಅಂದ್ರೆ 90 ಡಿಗ್ರಿ ಈಕ್ವಲ್ ಇರ್ತೈತಿ. ಆ 90 ಡಿಗ್ರಿ ಈಕ್ವಲ್ ಇರುವಂಗೆ ನೀವು ಪತನ ಕಿರಣವನ್ನು ಯಾವ ಆ್ಯಂಗಲ್ನಾಗ ಸೆಟ್ ಮಾಡ್ತಿರಲ್ಲ, ಯಾವ ಕೋಣದಾಗ ಸೆಟ್ ಮಾಡ್ತಿರಲ್ಲ, ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಕ್ರಾಂತಿ ಕೋನ ಅಂತ ಕರೀತಾರೆ. ಅರ್ಥ ಆದ್ರಿ ಕಾನ್ಸೆಪ್ಟ? ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ. ಈಗ ಇದೊಂದು ಮಾಧ್ಯಮ ಐತೆ ಅಂತೇಳಿ ತಿಳ್ಕೊರಿ. ಯಾವುದು? ನೀರು. ಇದು ಗಾಳಿ. ಇಲ್ಲಿಂದ ನೀವು ಏನು ಮಾಡತ್ತೀರಿ? ಪತನ ಕಿರಣವನ್ನು ಬಿಡತ್ತೀರಿ. ಆಮೇಲೆ ಈಗ ನೇರವನ್ನು ಎಳಿಬೇಕು. ನೇರವನ್ನು ಎಲ್ಲಿ ಎಳಿಬೇಕಪ್ಪ ಅಂತಂತಂದ್ರೆ ಎರಡೂ ಮಾಧ್ಯಮ ಸಂಧಿಸುವುದು ಅಥವಾ ಕಿರಣಗಳು ಸಂಧಿಸುವುದು ಎಲ್ಲಿರ್ತತಲ್ಲ ಅಲ್ಲಿ ನೇರವನ್ನು ಎಳಿಬೇಕು. ನೇರವನ್ನು ಎಳಿತೀರಿ. ನೇರವನ್ನು ಎಳೆದ್ಮೇಲೆ ನೆಕ್ಸ್ಟ್ ಇದು ಬೆಳಕಿನ ಕಿರಣ ಎಲ್ಲಿ ಬರ್ಬೇಕ್ರಿ? ನಿಮಗೆ ಇಲ್ಲಿ ಬರಬೇಕು. ಅದ ಮಾಧ್ಯಮಕ್ಕೆ ಮರಳಿ ಬರಬೇಕು. ಅಂದ್ರೆ ಈ 90 ಡಿಗ್ರಿಕ್ಕಿಂತ ಜಾಸ್ತಿ ಬರಬೇಕು.
ಅಥವಾ 90 ಡಿಗ್ರಿನ ಇರಬೇಕು. 90 ಡಿಗ್ರಿ ಇತ್ತಂತಂದ್ರೆ ಇಲ್ಲಿ ಬರ್ತದೆ ರೀ ಯಾವುದು ವಕ್ರೀಭವನ ಹೊಂದಿದಂಥ ಕಿರಣ. ಇದನ್ನು ಸಾಧನೆ ಮಾಡ್ಬೇಕಂತಂದ್ರೆ ಇದ್ರ ಆ್ಯಂಗಲನ್ನು ನೀವು ಎಷ್ಟು ಸೆಟ್ ಮಾಡ್ತಿರಲ್ಲ, ಇದ್ರನ್ನ ಆ್ಯಂಗಲ್ನ ಏನು ಮಾಡ್ಬೇಕಂತಂದ್ರೆ ಈ ಕೋನ ಇದನ್ನು ಪತನ ಕಿರಣದ ಕೋನವನ್ನು ನೀವು ಸೆಟ್ ಮಾಡ್ಬೇಕು. ಎಲ್ಲಿ ಬೀಳುವಂಗದ ಈ 90 ಡಿಗ್ರಿ ಮೇಲೆ ಬೀಳುವಂಗೆ ಅವಾಗ ಒಂದು ಕೋನ ಏರ್ಪಡ್ತದೆ ರೀ. ಆ ಕೋನಕ್ಕೆ ಏನಂತ ಕರೀತಾರೋ ಕ್ರಾಂತಿ ಕೋನ ಅಥವಾ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರೀತಾರೆ. ಪ್ರತಿಯೊಂದು ವಸ್ತುವಿಗೂ ಕ್ರಿಟಿಕಲ್ ಆ್ಯಂಗಲ್ ಬೇರೆ ಬೇರೆ ಇರ್ತದೆ ರೀ. ಉದಾಹರಣೆಪ್ಪ ಅಂತಂತಂದ್ರೆ ವಜ್ರಕ್ಕೆ 24 ಡಿಗ್ರಿ ಇರ್ತದೆ ರೀ ಕೋನ. ಈ 24 ವಜ್ರದಾಗ ನೀವು ಬೆಳಕಿನ ಕಿರಣವನ್ನು ಹಾಸಿರಪ್ಪ ಅಂತಂತಂದ್ರೆ ಅದು ಹೆಂಗೆ ಬೀಳ್ಬೇಕಪ್ಪ ಅಂತಂದ್ರೆ 24 ಡಿಗ್ರಿ ಕೋನದಾಗ ಬಿದ್ದಾಗ ಏನಾಕೈತಪ್ಪ ಅಂತಂತಂದ್ರೆ ಅದು ವಜ್ರದಾಗನ ಬೆಳಕಿನ ಕಿರಣ ವಾಪಸ್ ಬಂದ ಹೆಚ್ಚಿಗೆ ರಿಫ್ಲೆಕ್ಟ್ ಆಗೋವಂಥ ಸ್ಟಾರ್ಟ್ ಆಗಿಬಿಡತ್ತೆ. ಅದಕ್ಕೂ ಹೊಳಿತೈತೆ ಅದು. ವಜ್ರ ಹೊಳಿದಕ್ಕೆ ಬರೀ ಒಂದೇ ಕಾರಣ ಅಲ್ಲ ರೀ, ಇನ್ನೊಂದು ಕಾರಣ ಐತೆ. ಆ ಥರದ್ದು ಏನಿರ್ತೈತಿ ವಕ್ರೀಭವನ ಸೂಚ್ಯಾಂಕನೂ ಜಾಸ್ತಿ ಇರ್ತೈತಿ ಮತ್ತು ಅದ್ರೊಳಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಒಟ್ಟು ಆಂತರಿಕ ಪ್ರತಿಫಲನ ಅನ್ನುವಂಥ ವಿದ್ಯಮಾನನೂ ನಡೀತೈತಿ. ಈ ಥರ ಕ್ರಾಂತಿ ಕೋನ ಎಷ್ಟೈತಿ ರೀ 24 ಡಿಗ್ರಿ ಐತಿ. ಅದನ್ನು ವಜ್ರನ ಹೆಂಗೆ ಕಟ್ ಮಾಡ್ತಾರಪ್ಪ ಅಂತಂತಂದ್ರೆ ನೀವು ಈಗ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ವಜ್ರ ಹೊಳ್ಯಾಕಂತಂತಂದ್ರೆ ಅದ್ರ ಗುಣ ಅಲ್ರಿ, ಅದನ್ನು ವಜ್ರನ ಕಟ್ ಮಾಡುವಂತಹ ಯಾವ ರೀತಿ ಕಟ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅದನ್ನು ಹೆಂಗೆ ಕಟ್ ಮಾಡಿರ್ತಾರಪ್ಪ ಅಂತಂದ್ರೆ ಯಾವುದೋ ಬೆಳಕಿನ ಕಿರಣ ಆ ವಜ್ರದ ಮೇಲೆ ಬಿತ್ತಪ್ಪ ಅಂತಂತಂದ್ರೆ ಅದು 24 ಡಿಗ್ರಿ ಕೋನವನ್ನು ಏರ್ಪಡ್ತದೆ. ಆ 24 ಡಿಗ್ರಿ ಏರ್ಪಡ್ತದೆ ಅಂತಂದ್ರೆ ಏನಾಕೈತಿ ಒಟ್ಟು ಆಂತರಿಕ ಪ್ರತಿಫಲನ ಸ್ಟಾರ್ಟ್ ಆಗಿಬಿಡತ್ತೆ ವಜ್ರದಾಗ. ಅವಾಗ ಏನಾಕೈತಪ್ಪ ಅಂತಂದ್ರೆ ಅದು ಹೊಳ್ಯಾಕೆ ಸ್ಟಾರ್ಟ್ ಆಕೈತಿ. ಇದು ಏನಂತಾರಂದ್ರೆ ಕ್ರಾಂತಿ ಕೋನ. ಈಗ ನಾವು ಸ್ಟಾರ್ಟಿಂಗ್ ಏನು ಕೋನ ಬಿಟ್ಟಿರ್ತಾವಲ್ಲ ಪತನ ಕೋನದ ಅದು ಎದಕ್ಕಿಂತ ಜಾಸ್ತಿ ಇರ್ಬೇಕು ರೀ, ಇದು ಕ್ರಾಂತಿ ಕೋನಕ್ಕಿಂತ ಜಾಸ್ತಿ ಇರ್ಬೇಕು. ಕ್ರಾಂತಿ ಕೋನ ಅಂತಂದ್ರೆ ಯಾವ ಕೋನದಲ್ಲಿ ನಾವು ಪತನ ಕಿರಣವನ್ನು ಅಡ್ಜಸ್ಟ್ ಮಾಡ್ತೇವಲ್ಲ, ಅಡ್ಜಸ್ಟ್ ಮಾಡಿದಾಗ ಇದು ಏನದ ವಕ್ರೀಭವನ ಕೋನ 90 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಾಗಬೇಕು. ಅವಾಗೇನಾಕೈತಿ ಕ್ರಾಂತಿ ಕೋನ ಏರ್ಪಡುತ್ತದೆ. ಗೊತ್ತಾತ್ರಿ? ಇವೆರಡು ಕಂಡೀಷನ್ ಆದಾಗ ಏನಾಕೈತಪ್ಪ ಅಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗುತ್ತದೆ. ಇಷ್ಟೆಲ್ಲ ನೋಡಿದ್ದು ಈ ಥರ ಅಪ್ಲಿಕೇಶನ್ ಏನಂತ ನೋಡ್ಬೇಕು. ಮೇನ್ ಯಾಕಂತಂದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದಲ್ರಿ ನಾವು. ಈ ಥರದ ಅಪ್ಲಿಕೇಶನ್ ಈ ಥರ ಏನಾದ್ರು ಉಪಯೋಗ ಇದ್ದಾಗ ನಾವು ಇಷ್ಟೆಲ್ಲ ಅದನ್ನು ಕಟ್ ಮಾಡಿ ಕ್ರಾಂತಿ ಕೋನ ಇದನ್ನು ಮಾಡಿ ಆಮೇಲೆ ಅದನ್ನು ಬೆಳಕಿನ ಕಿರಣವನ್ನು ಅಷ್ಟು ಇದ್ರಾಗ ಹಾಸಿದಾಗನ ಒಟ್ಟು ಆಂತರಿಕ ಪ್ರತಿಫಲನ ಉಂಟು ಮಾಡೋಂಗೆ ಮಾಡ್ತಾವೆ. ಆ ಥರ ಅಪ್ಲಿಕೇಶನ್ ನೋಡಿದಾಗ ನಾವು ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ. ಏನಪ್ಪ ಅಂತಂದ್ರೆ ಈ ಥರ ಅಪ್ಲಿಕೇಶನ್ ಏನಪ್ಪ ಅಂದರೆ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಯಾವುದಂತಂದ್ರೆ ಅಪ್ಲಿಕೇಶನ್ ಅನ್ವಯಗಳು. ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂತಂದ್ರೆ ಮರೀಚಿಕೆ. ಇದ್ರ ಅಪ್ಲಿಕೇಶನ್ ಯಾವಪ್ಪ ಅಂತಂದ್ರೆ ಮರೀಚಿಕೆ. ಹೆಂಗಪ್ಪ ಅಂದ್ರೆ ಮರೀಚಿಕೆ ಅಂತಂತಂದ್ರೆ ಈಗ ನೋಡ್ರಿ, ಈಗ ನೀವು ರೋಡ್ ಬ್ಯಾಸ್ಗೆ ಕಾಲದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ರೋಡ್ ಮ್ಯಾಗ ಹೊಂಟಿರ್ತಾರೆ. ರೋಡ್ ಮ್ಯಾಗ ಹೋಗಾಗ ಏನಾಕತ್ತಪ್ಪ ಅಂತಂತಂದ್ರೆ ನೀವು ಕಾರ್ದಾಗೋದು ಎಲ್ಲರೂ ಬೈಕ್ನಾಗ ಹೊಂಟಿರ್ತಾರಂದ್ರೆ ಮುಂದೆ ಒಂದು ಸ್ವಲ್ಪ ದೂರ ಅಬ್ಸರ್ವ್ ಮಾಡಿರಪ್ಪ ಅಂತಂದ್ರೆ ನೀರು ಬಿದ್ದಂಗೆ ಅನಿಸಿರ್ತದೆ ಮ್ಯಾಗ. ಆದ್ರೆ ನೀರು ಇರಂಗಿಲ್ಲ, ಅಲ್ಲಿ ನೀರು ಬಿದ್ದಂಗೆ ಅನಿಸ್ತತಿ. ಅದೇ ಏನಪ್ಪ ಅಂತಂತಂದ್ರೆ ಮರೀಚಿಕೆ ಅಂತೇಳಿ ಕರೀತಾರೆ. ಅದು ಹೆಂಗೆ ಉಂಟಾಕೈತೆ ಅನ್ನೋದು ನಾವು ನೋಡ್ಬೇಕಲ್ರಿ. ಈಗ ನೋಡ್ರಿ ಇದು ರೋಡ್ ನಮಗೆ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗಬೇಕಂದ್ರೆ ಏನು ಕಂಡೀಷನ್ ಇರ್ಬೇಕು ರೀ? 2 ಕಂಡೀಷನ್. ಸಾಂದ್ರ ಮಾಧ್ಯಮದಿಂದ ಬೆಳಕಿನ ಕಿರಣ ವಿರಳ ಮಾಧ್ಯಮಕ್ಕೆ ಚಲಿಸಬೇಕು. ಇನ್ನೊಂದು ಏನಪ್ಪ ಅಂತಂತಂದ್ರೆ ಇನ್ಸಿಡೆಂಟ್ ಆ್ಯಂಗಲ್ ಪತನ ಕೋನ ಎದಕ್ಕಿಂತ ಜಾಸ್ತಿ ಇರಬೇಕು? ಕ್ರಾಂತಿ ಕೋನಕ್ಕಿಂತ ಜಾಸ್ತಿ ಇರಬೇಕು. ಕ್ರಾಂತಿ ಕೋನ ಅಂತಂದ್ರೆ ಏನು ರೀ? ಯಾವ ಕೋನದಲ್ಲಿ ಪತನ ಕಿರಣವನ್ನು ನಾವು ಅಡ್ಜಸ್ಟ್ ಮಾಡ್ತೇವಲ್ಲ, ಅಡ್ಜಸ್ಟ್ ಮಾಡಿದ ಮೇಲೆ ವಕ್ರೀಭವನ ಹೊಂದಿದಂತಹ ಕಿರಣ ಏನಾಗಬೇಕು? 90 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಆಗುವಂಗೆ ಉಂಟಾಗ್ಬೇಕು. ಆ ಕೋನಕ್ಕೆ ಏನಂತ ಕರೀತಾರೋ ಕ್ರಾಂತಿ ಕೋನ ಅಂತ ಕರೀತಾರೆ. ಇವೆರಡು ಕಂಡೀಷನ್ ಹೆಂಗೆ ಅಪ್ಲೈ ಆಕವಪ್ಪ ಅಂದ್ರೆ ಇಲ್ಲಿ ಮರೀಚಿಕೆ ಒಳಗೆ ಈಗ ನೋಡ್ರಿ, ಬೇಸಿಗೆ ಕಾಲ ಒಳಗೆ ಏನಾಕತ್ತಪ್ಪ ಅಂತಂತಂದ್ರೆ ಈ ಸರ್ಫೇಸ್ ಭಾಳ ಹೀಟಾಗಿರ್ತೈತಿ. ಅದು ಭಾಳ ಅಂದ್ರೆ ಭಾಳ ಹೀಟಾಗಿರ್ತೈತಿ. ಹೀಟ್ ಆದಾಗ ಏನಾಕತ್ತಪ್ಪ ಅಂತಂದ್ರೆ ನಾವು ಕಾನ್ಸೆಪ್ಟ್ ತಿಳ್ಕೊಂಡಿದ್ದು, ಹೀಟ್ ಕೊಟ್ರಪ್ಪ ಅಂತಂದ್ರೆ ಏನಾಕತಿ, ಹೀಟ್ ಆಗಿತ್ತಪ್ಪ ಅಂತಂದ್ರೆ ಅವಾಗ ಏನಾಕವು ಕಣಗಳು ದೂರ ಹೋಗ್ತಾವೆ. ಕಣಗಳು ಏನಾಕವಪ್ಪ ಅಂತಂದ್ರೆ ದೂರ ಚಲನೆ ಮಾಡುತ್ತವೆ.
ದೂರ ಚಲನೆ ಮಾಡಿದ್ವಿ ಅಂತಂದ್ರೆ ಯಾವ ಮಾಧ್ಯಮ ನಿರ್ಮಾಣ ಆಗುತ್ತೆ? ವಿರಳ ಮಾಧ್ಯಮ. ವಿರಳ ಮಾಧ್ಯಮ. ಇಲ್ಲೇನೈತ್ರಿ, ರೋಡ್ ಮ್ಯಾಗ ಭಾಳ ಹೀಟ್ ಐತಿ. ಹೀಟ್ ಇದ್ದದಕ್ಕೆ ಏನಾಕತ್ತಪ್ಪ ಅಂತಂತಂದ್ರೆ ಇಲ್ಲೆಲ್ಲ ಕಣಗಳು ದೂರವಾಗಿ ಸ್ಟಾರ್ಟ್ ಆಕಾವ. ಇಲ್ಲೇನಾತ್ರಿ, ವಿರಳ ಮಾಧ್ಯಮ ಅಂದ್ರೆ ರೇರರ್ ಮೀಡಿಯಮ್ ನಿರ್ಮಾಣ ಆತ್ರಿ. ರೇರರ್ ಮೀಡಿಯಮ್ ನಿರ್ಮಾಣ ಆತ. ಹಂಗೆ ನೀವು ಮ್ಯಾಗ ಬಂದಂಗೆ ಏನಾಕತಿ, ಟೆಂಪ್ರೇಚರ ಕಡಿಮೆ ಹಾಕೋಂತ ಬರ್ತೈತಿ. ಟೆಂಪ್ರೇಚರ್ ಕಡಿಮೆ ಹಾಕೋಂತ ಬಂತಂತಂದ್ರೆ ಏನಾಕತಿ, ಇಲ್ಲಿ ಕಣಗಳು ಇದಕ್ಕೆ ನಾವು ಕಂಪೇರ್ ಮಾಡಿದಪ್ಪ ಅಂತಂದ್ರೆ ಇಲ್ಲೇನಾಗಿರ್ತೈತಿ, ಒಂದು ಸ್ವಲ್ಪ ಒತ್ತೊತ್ತಾಗಿ ಜೋಡಣೆ ಆಗಿರ್ತೈತಿ. ಇಲ್ಲಿ ಯಾವ ಮಾಧ್ಯಮ ನಿರ್ಮಾಣ ಆಕತ್ರಿ? ಒತ್ತೊತ್ತಾಗಿ ಇದಕ್ಕೆ ಕಂಪೇರ್ ಮಾಡಿದಾಗ ಸಾಂದ್ರ ಮಾಧ್ಯಮ ನಿರ್ಮಾಣ ಆಗತ್ತೆ ರೀ. ಸಾಂದ್ರ ಮಾಧ್ಯಮ ನಿರ್ಮಾಣ ಆತ್ರಿ. ಈಗ ಸೂರ್ಯನ ಕಿರಣ ಏನಾಕತಿ ಬಿತ್ತಪ್ಪ ಅಂತಂದ್ರೆ, ಸೂರ್ಯನ ಕಿರಣ ಬಿತ್ತಪ್ಪ ಅಂತಂದ್ರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕಿನ ಕಿರಣ ಬಂತಿಲ್ರಿ. ಹಂಗೆ ಬಂದ ಮೇಲೆ ಏನಾಕತ್ತಪ್ಪ ಅಂತಂದ್ರೆ ಈ ಬರ್ತೈತ್ರಿ. ಈಗ ನಾವು ಒಂದನೇ ಕಂಡೀಷನ್ ಅಪ್ಲೈ ಆಯ್ತು. ಇನ್ನು ಎರಡನೇ ಕಂಡೀಷನ್ ಏನಾಗಬೇಕು, ಕ್ರಾಂತಿ ಕೋನ ಇದು ಪತನ ಕಿರಣದ ಕೋನ ಕ್ರಾಂತಿ ಕೋನದಕ್ಕಿಂತ ಏನಾಗಿರ್ಬೇಕು, ಹೆಚ್ಚಿಗೆ ಇರಬೇಕು. ಇಲ್ಲಿ ಬಿದ್ದ ಮೇಲೆ ಅಂತಂದ್ರೆ ಆ ಆ್ಯಂಗಲ್ ಯಾವ ಚಿತ್ರ ಸೆಟ್ಟಾಗಿರುತ್ತಪ್ಪ ಅಂತಂತಂದ್ರೆ ಅದ ಕ್ರಾಂತಿ ಕೋನಕ್ಕಿಂತ ಜಾಸ್ತಿ ಇರುವಂಗೆ ಏನಾಗಿರುತ್ತೆ ಅಂದ್ರೆ ಇದ್ರ ಮೇಲೆ ಬಿದ್ದಿರತ್ತರ. ಅದಕ್ಕೆ ಏನಾಕೈತೆ ಅಂತಂದ್ರೆ ಅದ ಇಲ್ಲಿ ಕಿರಣ ಏನಾಕೈತಿ ಬಿದ್ದ ಮೇಲೆ ಹಿಂಗೆ ಇಲ್ಲೇ ಇಂಟರ್ನಲ್ ರಿಫ್ಲೆಕ್ಷನ್ ಹಿಂಗೆ ಸ್ಟಾರ್ಟ್ ಆಗಿಬಿಡತ್ರದ. ಅವಾಗ ಏನಾಕೈತೆ ಅಂತಂದ್ರೆ ಈ ಭಾಗ ಏನಾಕೈತಪ್ಪ ಅಂದ್ರೆ ಹೊಳ್ಯಾಕೆ ಸ್ಟಾರ್ಟ್ ಆಕೈತಿ. ಅವಾಗ ನೀವು ದೂರಿನ ಥರ ನೋಡ್ರಿಪ್ಪ ಅಂತಂತಂದ್ರೆ ಏನಾಕೈತಿ, ನಿಮಗೆ ಅಲ್ಲಿ ನೀರು ಬಿದ್ದಂಗೆ ಅಂತ ಕಾಣ್ತೈತಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮರೀಚಿಕೆ. ಇದನ್ನೇನು ಎಕ್ಸಾಮ್ದಾಗ ಭಾಳ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂತಂದ್ರೆ ಆಪ್ಟಿಕಲ್ ಫೈಬರ್. ಹಿಂಗೆ ನೆನ್ಪಿಟ್ಕೋರಿ ನೀವು, ಆಪ್ಟಿಕಲ್ ಫೈಬರ್ ಹಿಂಗೆ ಕೇಳ್ತಾರೆ ಅವ್ರು ಇದ್ರಾಗ. ಇಂಗ್ಲೀಷ್ನಾಗ ಕೇಳ್ತಾರೆ ಅದನ್ನು ಆಪ್ಟಿಕಲ್ ಫೈಬರ್ ಅಂಥೇಳಿ. ಇಲ್ಲೇನಪ್ಪ, ಇಲ್ಲೂ ಆಪ್ಟಿಕಲ್ ಫೈಬರ್. ಈಗ ಮೊದಲು ಏನು ಮಾಡ್ತೀರಪ್ಪ ಅಂತಂತಂದ್ರೆ ಈಗ ಟೆಲಿಫೋನ್ ಸಿಗ್ನಲ್ಗಳಾಗಿರ್ಬೋದು, ಆಮೇಲೆ ಯಾವುದೇ ರೀತಿಯಾದಂಥ ಸಿಗುವ ಇದನ್ನು ಎಲೆಕ್ಟ್ರಿಕ್ ಸಿಗ್ನಲ್ಗಳಾಗಿರ್ಬೋದು, ಅವನ್ನೇನು ಮಾಡ್ತೀರಪ್ಪ ಅಂತಂದ್ರೆ ಕಾಪರ್ ತಂತಿಗಳಲ್ಲಿ ಕಳಿಸ್ತಿದ್ರು. ಈ ಕಾಪರ್ ತಂತಿಗಳ ಮೂಲಕ ಕಳಿಸಿದಾಗ ಏನಾಕಿತ್ತಪ್ಪ ಅಂತಂತಂದ್ರೆ ಸಿಗ್ನಲ್ಗಳು ಲಾಸ್ ಹಾಕಿದ್ದು ಅಂತಂತಂದ್ರೆ ನಷ್ಟ ಹಾಕಿದ್ದು. ಈಗ ನೀವು ಒಂದು ಸಿಗ್ನಲ್ ಕಳಿಸಿರಪ್ಪ ಅಂತಂತಂದರೆ ಅಲ್ಲಿ ಹೋಗಿ ತಲುಪಬೇಕಾತಂತಂದ್ರೆ ಅದ್ರದ್ದು ಶಕ್ತಿ ಎಲ್ಲ ಕಳ್ಕೊಂಡು ಏನಾಕಿತ್ತಪ್ಪ ಅಂತಂದ್ರೆ ಕಡಿಮೆ ದೂರಕ್ಕೆ ಸಾಗಣೆ ಹಾಕಿತ್ತು. ಆದ್ರೆ ಆಪ್ಟಿಕಲ್ ಫೈಬರ್ನಾಗ ಹೆಂಗೆ ಇದು ಮಾಡಿರ್ತಾರಪ್ಪ ಅಂದ್ರೆ ಅಡ್ಜಸ್ಟ್ ಮಾಡಿರ್ತಾರಪ್ಪ ಅಂತಂತಂದ್ರೆ ಆಪ್ಟಿಕಲ್ ಫೈಬರ್ನಾಗ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಇಲ್ಲಿ ಡೆನ್ಸರ್ ಮೀಡಿಯಮ್ ಕ್ರಿಯೇಟ್ ಮಾಡಿರ್ತಾರೆ. ಇದು ಡೆನ್ಸರ್ ಮೀಡಿಯಮ್ ಕ್ರಿಯೇಟ್ ಮಾಡಿರ್ತಾರಲ್ಲ, ರೇರರ್ ಮೀಡಿಯಮ್ ಕ್ರಿಯೇಟ್ ಮಾಡಿರ್ತಾರೆ ಒಳಗೆ. ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಯಾವ್ದು ನೀವು ಇದನ್ನು ಸಿಗ್ನಲ್ಗಳನ್ನ ಕಳಿಸ್ಬೇಕಾಗಿರತ್ತಲ್ಲ, ಉದಾಹರಣೆ ಟೆಲಿಫೋನ್ ಸಿಗ್ನಲ್ ಆಗಿರ್ಬೋದು ಅಥವಾ ಉಪಗ್ರಹಗಳನ್ನು ಸದ್ಯ ಇಲ್ಲಿ ಈ ಥರ ಯೂಸ್ ಮಾಡ್ತಾರೆ ಆಪ್ಟಿಕಲ್ ಫೈಬರ್ನ. ಆ ಸಿಗ್ನಲ್ ನೀವು ಪಾಸ್ ಮಾಡಿರಪ್ಪ ಅಂತಂದ್ರೆ ಡೆನ್ಸರ್ ಮೀಡಿಯಮ್ದಿಂದ ರೇರರ್ ಮೀಡಿಯಮ್ ಬಂದು ಇಂಟರ್ನಲ್ ಹಿಂಗೆ ರಿಫ್ಲೆಕ್ಷನ್ ಆಗಿ ಏನಾಕತ್ತಪ್ಪ ಅಂತಂತಂದರೆ ಜಾಸ್ತಿ ದೂರ ಹೋಗುತ್ತೆ, ಆಮೇಲೆ ನಷ್ಟವಾಗುವುದಿಲ್ಲ. ಈ ಥರದ್ದು ಏನು ಅಡ್ವಾಂಟೇಜ್ಪ ಅಂತಂತಂದ್ರೆ ದೂರ ಜಾಸ್ತಿ ಹೋಗಿಸ್ತತಿ, ಆಮೇಲೆ ಇನ್ನೊಂದು ದೂರ ಜಾಸ್ತಿ ಹೋಗೋಂಗೆ ಮಾಡ್ತದೆ ಸಿಗ್ನಲ್ಗಳನ್ನ, ಆಮೇಲೆ ನಷ್ಟವಾಗುವುದಿಲ್ಲ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಆಪ್ಟಿಕಲ್ ಫೈಬರ್ನಲ್ಲಿರುವಂತಹ ಬೆಳಕಿನ ವಿದ್ಯಮಾನ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ಬೇಕು ರೀ, ಒಟ್ಟು ಆಂತರಿಕ ಪ್ರತಿಫಲನ ಅಂತೇಳಿ ಹೇಳ್ಬೇಕು. ಇನ್ನೊಂದೇನಪ್ಪ ಅಂತಂದರೆ ಇದ್ರ ಅಪ್ಲಿಕೇಶನ್ನ ಎಂಡೋಸ್ಕೋಪ್ ಕೇಳಿರಿ, ಮೆಡಿಕಲ್ ಫೀಲ್ಡ್ನಾಗ ಯೂಸ್ ಮಾಡ್ತಾರೆ ಎಂಡೋಸ್ಕೋಪ್. ಎಂಡೋಸ್ಕೋಪ್ ಅಂತಂದ್ರೆ ಏನು ರೀ, ಆಂತರಿಕ ಅಂಗಗಳ ಬಗ್ಗೆ ಅಧ್ಯಯನ ಮಾಡೋಕೆ, ಅಂದರೆ ಅಧ್ಯಯನ ಅನ್ನೋಕ್ಕಿಂತ ಆಂತರಿಕ ಅಂಗಗಳನ್ನು ನಾವು ಪರೀಕ್ಷೆ ಮಾಡೋಕೆ. ಈಗ ಉದಾಹರಣೆ ಅಂತಂತಂದ್ರೆ ಈಗ ನಮ್ಮ ದೇಹದ ಇದ್ರೊಳಗೆ ಏನೋ ಒಂದು ಭಾಗದೊಳಗೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ತೈತಿ, ಅದು ನೀವು ಚೆಕ್ ಮಾಡಬೇಕಾಗಿರತ್ತೆ. ಆಪ್ರೇಷನ್ ಮಾಡೋಕ್ಕಿಂತ ಮೊದಲು ಚೆಕ್ ಮಾಡಬೇಕಾಗಿರತ್ತೆ ರೀ. ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಉಪಕರಣವನ್ನು ಯೂಸ್ ಮಾಡ್ತಾರೆ. ಇದ್ರೊಳಗೂ ಬಳಕೆಯಾಗಿರುವಂತಹ ಟೆಕ್ನಾಲಜಿ ಯಾವ್ದು ರೀ, ಒಟ್ಟು ಆಂತರಿಕ ಪ್ರತಿಫಲನ. ಹೆಂಗೆ ಅಂತಂತಂದ್ರೆ ಈಗ ಬಾಯಿ ಮೂಲಕ ಏನು ಮಾಡ್ತಾರಂತಂದ್ರೆ ಒಂದು ವಯರ್ನ ಬಿಡ್ತಾರೆ ರೀ. ಆ ವಯರ್ನ ಬಿಟ್ಟು ಏನು ಮಾಡ್ತಾರಂದ್ರೆ ಆ ವಯರ್ ಒಳಗೆ ಒಂದು ವಯರ್ಲೆಸ್ ಕ್ಯಾಮ್ರಾ ಹಾಕಿರ್ತಾರೆ. ಆಮೇಲೆ ಆ ವಯರ್ನ ಹೆಂಗೆ ರೆಡಿ ಮಾಡಿರ್ತಾರಪ್ಪ ಅಂತಂತಂದ್ರೆ ಒಂದು ಮ್ಯಾಗ ಡೆನ್ಸರ್ ಮೀಡಿಯಮ್ ಕ್ರಿಯೇಟ್ ಮಾಡಿರ್ತಾರೆ, ಇಲ್ಲಿ ರೇರರ್ ಮೀಡಿಯಮ್ ಅಂದರೆ ವಿರಳ ಮಾಧ್ಯಮ ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲೇನು ಮಾಡ್ತಾರಪ್ಪ ಅಂತಂದ್ರೆ ಲೇಸರ್ ಲೈಟ್ ಬಿಡ್ತಾರೆ ರೀ. ಲೇಸರ್ ಲೈಟ್ ಬಿಟ್ಟು ಏನಾಕೈತೆ ಅಂತಂದ್ರೆ ಇಲ್ಲಿ ಡೆನ್ಸರ್ ಮೀಡಿಯಮ್ದಿಂದ ಬಂದು ಮತ್ತು ರೇರರ್ ಮೀಡಿಯಮ್ ಬರುವಾಗ ಏನಾಕೈತಿ, ಒಟ್ಟು ಆಂತರಿಕ ಪ್ರತಿಫಲನ ಸ್ಟಾರ್ಟ್ ಆಕೈತೆ ರೀ. ಅದಾದಮೇಲೆ ಬೆಳಕಿನ ಕಿರಣ ಲಾಸ್ ಆಗಂಗಿಲ್ಲ. ಆ ಬೆಳಕಿನ ಕಿರಣ ಲೇಸರ್ ಲೈಟ್ ಏನು ಮಾಡ್ತಾರೆ ಅಂದ್ರೆ ನಮ್ಮ
ವಯರ್ ಮೂಲಕ ದೇಹದೊಳಗೆ ಬಿಟ್ಟು ಅಲ್ಲೊಂದು ಕ್ಯಾಮ್ರಾ ಜೋಡಿಸಿರ್ತಾರೆ. ಅದನ್ನೇನು ಮಾಡ್ತಾರಪ್ಪ ಅಂತಂದ್ರೆ ಬಾಜು ಡಿಸ್ಪ್ಲೇ ಮೂಲಕ ನೋಡ್ತಾರೆ. ಅವಾಗ ಏನಾಕೈತಪ್ಪ ಅಂತಂದ್ರೆ ನಮ್ಮ ಆಂತರಿಕ ಅಂಗಗಳಿಗೆ ಏನಾಗಿರ್ತೈತಿ ಅನ್ನೋದನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಟಿ ವಿಯಾಗ ನೋಡಿಬಿಡ್ತಾರೆ. ಅವಾಗ ಗೊತ್ತಾಕೈತಿ ನಿಮ್ಗೆ ಈಸಿಯಾಗಿ. ಮೊದಲು ಏನು ಮಾಡ್ತೀರಂದ್ರೆ ಡೈರೆಕ್ಟ್ ಆಪ್ರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು, ಎಲ್ಲಿ ಇದಾಗೈತೆ ಅಂತಲೇ. ಈಗ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಎಂಡೋಸ್ಕೋಪ್ ಅನ್ನು ಬಿಟ್ಟು ಆಂತರಿಕ ಭಾಗದಾಗ ಎಲ್ಲಿ ಪಾರ್ಟ್ ಕರೆಕ್ಟ್ ಎಕ್ಸಾಕ್ಟ್ ಪಾರ್ಟ್ ಏನಾಗಿರುತ್ತೆ ಅನ್ನೋದಿಲ್ಲ ಚೆಕ್ ಮಾಡುವಂಗೆ ನಮಗೆ ಈಸಿಯಾಗಿ ಇದರಲ್ಲೇ ಎಂಡೋಸ್ಕೋಪಿಕಲ್ಲೇ ಗೊತ್ತಾಕತಿ. 3 ಅಪ್ಲಿಕೇಶನ್ ನೆನ್ಪಿಟ್ಕೋರಿ: ಮರೀಚಿಕೆ, ಆಪ್ಟಿಕಲ್ ಫೈಬರ, ಎಂಡೋಸ್ಕೋಪ, ಒಟ್ಟು ಆಂತರಿಕ ಪ್ರತಿಫಲನೊಳಗೆ. ಇಲ್ಲಿ ಯಾರು ಏನಾತ್ರಿ ಇದು ಬೆಳಕಿನ ಚಾಪ್ಟರ್ ಮುಗೀತ್ರಿ. ಈಗ ಇದ್ರೊಳಗೆ ಏನಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಒಂದು 3 ವ್ಯೂ ಬರ್ತಾವೆ ರೀ. ಯಾವ್ಯಾವಪ್ಪ ಅಂತಂದ್ರೆ ಎಕ್ಸಾಮ್ದಾಗ ಕೇಳುವಂಥ ಕ್ವಶನ್ಗಳು. ಲೈಟ್ ಇಯರ್ ಅಂತ ಗೊತ್ತ್ರಿ? ಲೈಟ್ ಇಯರ್ ಜ್ಯೋತಿರ್ವರ್ಷ. ಜ್ಯೋತಿರ್ವರ್ಷ ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರೆ ರೀ? ಲೈಟ್ ಇಯರ್. ಲೈಟ್ ಇಯರ್ ಅಂತಾರೆ. ಎದಕ್ಕೆ ಇದು ಮಾಡ್ತಾರಪ್ಪ ಅಂತಂತಂದ್ರೆ ಆಕಾಶಕಾಯಗಳ ನಡುವಿನಂಥ ಇರುವಂತಹ ದೂರವನ್ನು ಕಂಡುಹಿಡಿಯಲು ಈ ಜ್ಯೋತಿರ್ವರ್ಷವನ್ನು ಬಳಸ್ತಾರೆ. ಈಗ ನಾರ್ಮಲಾಗಿ ನೀವು ಮೀಟ್ರ್ಗಳನ್ನು ಬಳಸಿ ನಾವು ಕಂಡುಹಿಡಿಬೋದಾಗಿತ್ತಲ್ಲ ಅಂತ ಇದು ಮಾಡ್ತಾರೆ. ಆದ್ರೆ ಅವು ಎಷ್ಟು ದೂರ ಇರ್ತಾವಪ್ಪ ಅಂತಂತಂದ್ರೆ ಕೋಟಿ ಗಂಟಲೆ ದೂರ ಇರ್ತಾರೆ ಅವು. ಕಿಲೋಮೀಟ್ರ ಅಷ್ಟೆಲ್ಲ. ಅದು ನೀವು ಕೋಟಿ ಕಿಲೋಮೀಟ್ರ್ ಅಂಥೇಳಿ ಒಂದು ಹೇಳೋ ಬದಲಿ 1 ಜ್ಯೋತಿರ್ವರ್ಷ 2 ಜ್ಯೋತಿರ್ವರ್ಷ ಅಂತಂದ್ರೆ ಅಷ್ಟು ಕಿಲೋಮೀಟ್ರ್ಗಳನ್ನ ಬರೀ ನೀವು ಸಾನು ಒಂದು ಏಕಮಾನದಾಗ ಇದು ಮಾಡಿ ಆ ಏಕಮಾನದಾಗ ಏನು ಮಾಡಿರಪ್ಪ ಅಂತಂತಂದ್ರೆ ಅದನ್ನು ಏಕಮಾನದಾಗ ಇದನ್ನು ಹೊಂದಾಣಿಕೆ ಮಾಡಿ ಅದನ್ನು ಈ ಜ್ಯೋತಿರ್ವರ್ಷದಾಗ ಹೇಳುವಂಗೆ ಮಾಡ್ತಾರೆ. ಏನಪ್ಪ ಜ್ಯೋತಿರ್ವರ್ಷ ಅಂತಂತಂದ್ರೆ ಇದ್ರ ಒಂದು ಬೆಳಕು 1 ವರ್ಷದಲ್ಲಿ ಚಲಿಸಿದ ದೂರ ಈಗ ನಿಮಗೆ ಗೊತ್ತತ್ರಿ ಬೆಳಕಿನ ವೇಗ ಎಷ್ಟು ರೀ? 3 ಲಕ್ಷ km/s. ಅದು ಎಷ್ಟು ಹೋಗ್ಬೇಕು? 1 ವರ್ಷನಾಗ ಎಷ್ಟು ಹೋಗತಿ? ಇದೆಷ್ಟೈತಿ? km/s ರೀ. ಇದು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್ ಹೋಗತ್ರಿ. ಹಂಗೆ 1 ನಿಮಿಷಕ್ಕೆ ಎಷ್ಟು ಹೋಗತ್ರಿ? 1 ನಿಮಿಷನಾಗ ಎಷ್ಟು ಸೆಕೆಂಡ? 60 ಸೆಕೆಂಡ್. 1 ಸೆಕೆಂಡಿಗೆ ಇಷ್ಟು ಹೋದ್ರೆ 60 ಸೆಕೆಂಡಿಗೆ ಎಷ್ಟು ಹೋಗತ್ರಿ? ಗುಣಾಕಾರ 60 ಮಾಡ್ಬೇಕು. ಇದೆಷ್ಟಾಯ್ತು? 1 ನಿಮಿಷಕ್ಕೆ ಆತ. ಇನ್ನು 1 ಗಂಟೆಗೆ ಅಂತ ಹೋಗ್ಬೇಕಂತಂದ್ರೆ 1 ಗಂಟೆದಾಗ ಎಷ್ಟು ನಿಮಿಷ? 60 ನಿಮಿಷ. ಇದು 1 ಗಂಟೆದಾಗ ಹೋಗುವಂಥ ಬೆಳಕಿನ ಕಿರಣ ಹೋಗುವಂಥ ವೇಗ. ಈ 1 ಗಂಟೆ ಆತ್ರಿ. ನೆಕ್ಸ್ಟ್ ಒಂದು ದಿವ್ಸನಾಗ ಎಷ್ಟು ಗಂಟೆ ಇರ್ತಾವೆ? 24 ಗಂಟೆ ಇರ್ತಾವೆ. ಇದು 1 ಗಂಟೆ ಆಯ್ತು. ಇನ್ನು 24 ಗಂಟೆ ಅಂತಂದ್ರೆ ಗುಣಾಕಾರ 24. ಹಂಗೆ 1 ವರ್ಷ ಅಂತಂದ್ರೆ ಎಷ್ಟು ದಿನ ಇರ್ತಾವೆ? 1 ವರ್ಷನಾಗ 365. ಇಷ್ಟೆಲ್ಲ ಗುಣಾಕಾರ ಮಾಡಿದಾಗ ಏನು ಬರ್ತೈತಲ್ರಿ ಅದಕ್ಕೇನಂತಾರಪ್ಪ ಅಂದ್ರೆ ಜ್ಯೋತಿರ್ವರ್ಷ ಅಂತ ಕರೀತಾರೆ. ನೋಡಿರಿ ಆಕಾಶಕಾಯಗಳು ಎಷ್ಟು ದೂರ ಇರ್ತಾವೆ. ಬರೀ 1 ಜ್ಯೋತಿರ್ವರ್ಷ ಅಂತಂತಂದ್ರೆ ಒಂದು ಬೆಳಕಿನ ಕಿರಣ ಇದು 1 ಸೆಕೆಂಡಿಗೆ, ಇದು 1 ನಿಮಿಷಕ್ಕೆ, ಇದು 1 ತಾಸಿಗೆ 1 ಅವರಿಗೆ, ಇದು 24 ಗಂಟೆಗೆ, ಇದು 365 ದಿವಸಕ್ಕೆ. ಇಷ್ಟೆಲ್ಲ ಗುಣಾಕಾರ ಮಾಡಿದಾಗ ಏನು ಸಿಗುತ್ತಲ್ಲ ಅದಕ್ಕೆ 1 ಜ್ಯೋತಿರ್ವರ್ಷ ಅಂತ ಕರೀತಾರೆ. ಇನ್ನೊಂದು ಬರತ್ತೆ ರೀ. ಇನ್ನೊಂದು ಏನಪ್ಪ ಅಂತಂತಂದ್ರೆ ಆಸ್ಟ್ರಾನಾಮಿಕಲ್ ಯೂನಿಟ್ ಅಥವಾ ಖಗೋಳಮಾನ. ಆಸ್ಟ್ರಾನಾಮಿಕಲ್ ಯೂನಿಟ್ ಅಥವಾ AU ಅಂತ ಕರೀತಾರೆ. 1 AU ಏನಪ್ಪ ಹಿಂಗಂತಂದ್ರೆ ಒಂದು ಖಗೋಳಮಾನ ಅಂತಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ದೂರ.
ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ದೂರ. ಈಗ ನೋಡ್ರಿ ಇಲ್ಲಿ ಸೂರ್ಯ ಇರ್ತಾನಂದ್ರೆ ನಡುವೆ ಇರುವ ದೂರ ಇದು ಭೂಮಿ. ಭೂಮಿ ಯಾವಾಗಿದ್ರೂ ದುಂಡಾಕಾರದಾಗ ಇರಂಗಿಲ್ಲ ರೀ, ಚಪ್ಪಟೆ ಆಕಾರದಾಗಿರ್ತೈತಿ. ಈಗ ನೋಡ್ರಿ ಇಲ್ಲಿಂದ ಇಲ್ಲಿ ನಾವು ಡಿಸ್ಟೆನ್ಸ್ ಅಳದಪ್ಪ ಅಂತಂದ್ರೆ ಒಂದು ಭಾಗ ಉಬ್ಬಿರ್ತೈತಿ, ಒಂದು ಭಾಗ ತಗ್ಗಿರ್ತೈತಿ. ಈ ಉಬ್ಬಿದ ಭಾಗಕ್ಕೆ ನಾವು ಡಿಸ್ಟೆನ್ಸ್ ಅಳದ್ವಿ ಅಂತಂದ್ರೆ ಬೇರೆ ಬರ್ತೈತೆ ರೀ. ಆಮೇಲೆ ಭೂಮಿ ಹಿಂಗೆ ಬಂದಿತ್ತಪ್ಪ ಅಂತಂತಂದ್ರೆ ಇಲ್ಲಿ ಚಪ್ಪಟೆ ಆಗಿತ್ತಪ್ಪ ಅಂತಂದ್ರೆ ಅವಾಗ ಡಿಸ್ಟೆನ್ಸ್ ನೀವು ಅಳತೆ ಮಾಡಿದ್ರೆ ಬೇರೆ ಇರ್ತೈತಿ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಎವರೇಜ್ ತೊಗೋಬೇಕು ನೀವು. ಈಗ ಹಿಂಗೆ ಭೂಮಿ ಬಂದಂತ ತಿಕ್ಕೋರಿಗೆ ಅಡ್ಡಿರುತ್ತೆ. ಅವಾಗ ಏನಾಕೈತಿ ದೂರ ಕಡಿಮೆ ಆಕೈತಿ. ಇಲ್ಲಿ ಕಡಿಮೆ ಎಷ್ಟೈತಪ್ಪ ಅಂತಂದ್ರೆ ಇದು 148 ದಶಲಕ್ಷ ಕಿಲೋಮೀಟರ್. ಇದು ಕಡಿಮೆ. ಯಾಕೆ ಕಡಿಮೆ ಆಕೈತಿ? ಭೂಮಿ ರೌಂಡ್ ಆಗಿಲ್ಲ, ಭೂಮಿ ಏನಾಕೈತಿ ಚಪ್ಪಟೆ ಆಕಾರ ಇರ್ತೈತಿ. ಈ ಚಪ್ಪಟೆ ಆಕಾರ ಹಿಂಗೆ ಬಂದಾಗ ಅದರ ನಡಕಿನ ದೂರ ಏನಾಕೈತಿ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಅದೇ ಈ ಚಪ್ಪಟೆ ಆಕಾರ ಮ್ಯಾಗ ಹೋಗಿ ಹಿಂಗೆ ಬಂದಿತ್ತಪ್ಪ ಅಂತಂದ್ರೆ ಅವಾಗ ಏನಾಕೈತಿ ಒಂದು ಸ್ವಲ್ಪ ದೂರದಂಗೆ ಆಕೈತಿ. ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು. ಹಿಂಗಿದ್ದಾಗ ಏನಾಕೈತಿ ದೂರ ಕಡಿಮೆ ಆಕೈತಿ. ಒಂದು ಸ್ವಲ್ಪ ಹಿಂಗೆ ಮ್ಯಾಗ ಹೋದಪ್ಪ ಅಂತಂದ್ರೆ ಈ ಚಪ್ಪಟೆ ಆಕಾರ ಮ್ಯಾಗ ಬರ್ತೈತಿ. ಅವಾಗ ಸೂರ್ಯ ಮತ್ತು ಭೂಮಿ ನಡಕ್ಕೆ ಏನಾಕೈತಿ ದೂರ ಕಡಿಮೆ ಆಕೈತಿ, ಹೆಚ್ಚಿಗೆ ಆಕೈತಿ. ಅವಾಗ ಎಷ್ಟಿರೋದಪ್ಪ ಅಂತಂದ್ರೆ 150 ದಶಲಕ್ಷ ಕಿಲೋಮೀಟರ್. ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಇದ್ರ ಎವರೇಜ್ ತೆಗಿತಾರೆ, ಸರಾಸರಿ ತೆಗಿತಾರೆ. ಸರಾಸರಿ ಹೆಂಗೆ ತೆಗಿಬೇಕಂತಂದ್ರೆ 148 ದಶಲಕ್ಷ ಕಿಲೋಮೀಟ್ರ್ ಮತ್ತು 152 ಇರ್ತದೆ ರೀ ಇಲ್ಲಿ. 152 ಇಲ್ಲಿ 148 ಇಲ್ಲಿ 152 ದಶಲಕ್ಷ ಕಿಲೋಮೀಟ್ರ್ ಕೂಡಿಸ್ಬೇಕು. ಎಷ್ಟು ಏಕಮಾನ ಅದಾವು? 2 ಅದಾವೆ. 2ರಲ್ಲಿ ಡಿವೈಡ್ ಮಾಡಬೇಕು. ಎಷ್ಟು ಆಕತ್ರಿ ಇದು? 148 2 150 ಅಂದರೆ 300 ಆತ್ರಿ. ಇದು 300 ಡಿವೈಡೆಡ್ 2 ಮಾಡಿದ್ರೆ 150 ದಶಲಕ್ಷ ಕಿಲೋಮೀಟರ್. ಹೇಳ್ತಾರೆ ನಿಮ್ಗೆ ಎಕ್ಸಾಮ್ದಾಗ ಒಂದು ಖಗೋಳಮಾನದ ದೂರ. ಅವನು ಹೆಂಗೆ ಕೊಡ್ತಾರಂದ್ರೆ ನೀವು ಸ್ಟೇಟ್ಮೆಂಟ್ ವೈಸ್ ಕೊಡ್ತಾರೆ. ಖಗೋಳಮಾನ ಎಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ, ಸೂರ್ಯ ಮತ್ತು ಇತರ ಆಕಾಶಕಾಯಗಳ ನಡುವಿನ ದೂರ, ಹಿಂಗದು ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಅಂತಂದ್ರೆ ಇದನ್ನು ಒಂದು ಖಗೋಳಮಾನದ ಮೌಲ್ಯ 150 ಲಕ್ಷ ಕಿಲೋಮೀಟರ್ ಅಂತ ಕೊಡ್ತಾರೆ. ಇನ್ನೊಂದು ಆಪ್ಷನ್ದಾಗ ಏನು ಕೊಡ್ತಾರು? 150 ದಶಲಕ್ಷ. ದಶಲಕ್ಷ ಅಂತಂದ್ರೆ ಏನು ರೀ? ಮಿಲಿಯನ್. ಇನ್ನೊಂದು ನೆನಪಿಟ್ಕೋರಿ, ಮಿಲಿಯನ್ ಮತ್ತು ಬಿಲಿಯನ್ಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ. ಮಿಲಿಯನ್ ಅಂತಂದ್ರೆ ಏನು ರೀ? 1 ಮಿಲಿಯನ್ 10 ಲಕ್ಷ. 1 ಮಿಲಿಯನ್ ಅಂತಂದ್ರೆ ಏನು ರೀ? 10 ಲಕ್ಷ. ಅದೇ 1 ಬಿಲಿಯನ್ ಅಂತಂದ್ರೆ ಏನು ರೀ? ಬಿಲಿಯನ್ ಅಂತಂದ್ರೆ ಏನು ರೀ? 100 ಕೋಟಿ. ಇದು ನೆನ್ಪಿಟ್ಕೋರಿ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಅಂತಿರ್ತಾರೆ ನೋಡ್ರಿ, 10 ಲಕ್ಷ. 1 ಬಿಲಿಯನ್ ಅಂತಂದ್ರೆ ಎಷ್ಟು ರೀ? 100 ಕೋಟಿ. ಇದು ಗೊತ್ತಾತ್ರಿ. ಒಂದೇದೇನು ನೋಡಿದ್ದು ಜ್ಯೋತಿರ್ವರ್ಷ. ನೆಕ್ಸ್ಟ್ ಖಗೋಳಮಾನ. ಇನ್ನೊಂದೇನು ಬರ್ತದಪ್ಪ ಅಂತಂತಂದ್ರೆ ಪಾರ್ಸೆಕ್ ಅನ್ನೋದು ಬರತ್ರ ಒಂದು. ಇನ್ನೊಂದೇನು ರೀ? ಪಾರ್ಸೆಕ್. ಪಾರ್ಸೆಕ್ ಅಂತಂದ್ರೆ ಇದು ಇದಕ್ಕಿಂತ ಹೆಚ್ಚಿಗೆ ರೀ. ಇದಕ್ಕಿಂತ ಜ್ಯೋತಿರ್ವರ್ಷಕ್ಕಿಂತ ಹೆಚ್ಚಿಗೆ ಇದು. ಇಂಗ್ಲೀಷ್ನಾಗೂ ಪಾರ್ಸೆಕ್. 3.26 ಜ್ಯೋತಿರ್ವರ್ಷಗಳು. ಮೂರು 3.26 ಜ್ಯೋತಿರ್ವರ್ಷಗಳು ಅಂತಂದ್ರೆ ಏನು ರೀ? ಒಂದು ಪಾರ್ಸೆಕ್ ಅಂತೇಳಿ ಕರೀತಾರೆ. ಇನ್ನೊಂದು ಲಾಸ್ಟ್ ಬರೋದು ರೀ. ಇನ್ನೊಂದು ಏನಪ್ಪ ಅಂತಂತಂದ್ರೆ ಹಬಲ್. ಒಂದು ಹಬಲ್ ಮಾನ. ಹಬಲ್ ಮಾನ ಅಂತಂದ್ರೆ ಏನು? ಹಬಲ್ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನಪ್ಪ ಅಂತಂದ್ರೆ ಆಕಾಶಕಾಯಗಳನ್ನ ಟೆಲಿಸ್ಕೋಪ್ ಮೂಲಕ ಒಂದು ಕಂಡು ಹಿಡಿತಾನೆ ರೀ. ಅದನ್ನು ಅವನ್ನ ಇದಕ್ಕಾಗಿ ಏನು ಮಾಡ್ತಾರಂತಂದ್ರೆ ಈ ಏಕಮಾನಕ್ಕೆ ಹಬಲ್ ಮಾನ ಅಂತ ಹೇಳ್ತಾರೆ. ಏನು ಹಬಲ್ ಮಾನ ಅಂತಂತಂದ್ರೆ ಹಬಲ್ ಮಾನ ಅಂದ್ರೆ 13.8 ಬಿಲಿಯನ್ 13.8 ಬಿಲಿಯನ್ ಜ್ಯೋತಿರ್ವರ್ಷಗಳು. ಬಿಲಿಯನ್ ಅಂದರೆ ಎಷ್ಟು ರೀ?
1 ಬಿಲಿಯನ್ ಅಂತಂದ್ರೆ 100 ಕೋಟಿ ಅಂಥವು 13.8 ಬಿಲಿಯನ್ ಜ್ಯೋತಿರ್ವರ್ಷಗಳು ಆದಾಗೇನಾಗತ್ತೆ ರೀ ಒಂದು ಹಬಲ್ ಮಾನ ಆಕತಿ ಪಾರ್ಸೆಕ್ ಆಗತ್ತೆ. ಇವ್ನು ಯಾವಾಗ ಕೊಡ್ತಾರೆ ಹೆಂಗಪ್ಪ ಅಂದ್ರೆ ಎಕ್ಸಾಮ್ದಾಗ ಹೆಂಗೆ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ ಒಂದು ಕ್ವಶನ್ ನೋಡೋಣ ರೀ. ಹೆಂಗೆ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದನೇದೇನು ಕೊಡ್ತಾರು ಹಬಲ್ಮಾನ, ಆಮೇಲೆ ಜ್ಯೋತಿರ್ವರ್ಷ, ಆಮೇಲೆ ನೆಕ್ಸ್ಟ್ ಏನು ಕೊಡ್ತಾರೆ ರೀ ಪಾರ್ಸೆಕ್, ಖಗೋಳಮಾನ ಹಿಂಗೆ ಕೊಡ್ತಾರೆ. ಇವನ್ನೆಲ್ಲ ಇಂಗ್ಲೀಷ್ನಾಗ ನೆನ್ಪಿಟ್ಕೋರಿ. ಜ್ಯೋತಿರ್ವರ್ಷ ಅಂತಂದ್ರೆ ಲೈಟ್ ಇಯರ್. ಅವ್ರು ಹಿಂಗೆ ಕನ್ನಡ ಹೆಂಗೆ ಕೊಡ್ತಾರೆ ಗೊತ್ತ್ರಿ, ಹಿಂಗೆ ಕೊಟ್ಬಿಡ್ತಾರೆ ಅವ್ರು ಲೈಟ್ ಇಯರ್ ಅಂಥೇಳಿ. ಆಮೇಲೆ ಖಗೋಳಮಾನ ಅಂತಂದರೆ ಆಸ್ಟ್ರಾನಾಮಿಕಲ್ ಯೂನಿಟ್ AU. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಡ್ತಾರೆ. ಅವಾಗ ಏನು ಮಾಡ್ಬೇಕು, ನೀವು ಮೊದಲು ಏನು ನೆನ್ಪಿಟ್ಕೋಬೇಕು, ಯಾವಾಗಿದ್ರು ಫಸ್ಟ್ ಇರೋದು ಒಂದನೇಕೆ ಇರೋದು ಜ್ಯೋತಿರ್ವರ್ಷ, ಆಮೇಲೆ ನೆಕ್ಸ್ಟ್ ಬರೋದು ಪಾರ್ಸೆಕ್ ಅಂತಂದರೆ ಎಷ್ಟು ರೀ 3.26 ಜ್ಯೋತಿರ್ವರ್ಷ. ನೆಕ್ಸ್ಟ್ ಏನು ಬರ್ತೈತಿ ಖಗೋಳಮಾನ, ನೆಕ್ಸ್ಟ್ ಏನು ಬರುತ್ತೆ ಅಂತಂದ್ರೆ ಖಗೋಳಮಾನ ಬರ್ತೈತೆ ರೀ. ಖಗೋಳಮಾನ ಅಂತಂದ್ರೆ 150 ದಶಲಕ್ಷ. ಆಮೇಲೆ ನೆಕ್ಸ್ಟ್ ಏನು ಬರ್ತೈತಿ ಪಾರ್ಸೆಕ್ ಬರ್ತೈತಿ. ಆಮೇಲೆ ಏನು ಬರ್ತೈತಿ ಹಬಲ್ಮಾನ ಬರ್ತೈತಿ. ಹಿಂಗೆ ನೀವು ಇದ್ರ ವ್ಯಾಲ್ಯೂ ಗೊತ್ತಿದ್ದಪ್ಪ ಅಂತಂತಂದ್ರೆ ಈಸಿಯಾಗಿ ನೀವು ಕ್ವಶನ್ ಸಾಲ್ವ್ ಮಾಡ್ಬೋದು. ಈಗ ಇಲ್ಲಿ ತನಕ ಏನಾಯ್ತಂದ್ರೆ ಬೆಳಕಿನ ಚಾಪ್ಟರ್ ಎಲ್ಲ ಮುಗಿದ್ರೆ ಕಾನ್ಸೆಪ್ಟಿವ್ ಇದ್ರೊಳಗೆ ಏನು ಇಂಪಾರ್ಟೆಂಟ್ ಎಲ್ಲ ಇದೆ ವಿದ್ಯಮಾನಗಳಿದ್ದಲ್ಲ ಅವನ್ನೆಲ್ಲ ನೋಡಿದ್ರಿ. ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ ಇದ್ರ ಮೇಲೆ ಮುಂದಿನ ಚಾಪ್ಟರ್ದು ಏನು ಮಾಡೋದು ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡೋದು.